ಮೇಲ್ನೋಟಕ್ಕೆ ಬೈಬಲ್ ಯಾವುದೇ ಅರ್ಥವಿಲ್ಲದ ಕಥೆಗಳಿಂದ ತುಂಬಿರುವ ತರ ಕಾಣುತ್ತೆ. ಆದ್ರೆ ಬೈಬಲ್ ನಿಜವಾಗಿಯೂ ದೇವರಿಂದ ಪ್ರೇರಿತವಾದದ್ದು. ಮನುಷ್ಯರಾದ ನಮಗೆ ತಿಳಿಯದ ಅದೆಷ್ಟೋ ಗೂಢಾರ್ಥಗಳು ಅದರಲ್ಲಿ ಅಡಗಿದೆ. ಪ್ರತಿಯೊಂದನ್ನು ಒಟ್ಟಾಗಿ ಬೆಸೆಯುವಂತಹ ದೈವಿಕ ಸಂಬಂಧವೊಂದು ಅಲ್ಲಿರುತ್ತೆ. ಅದರಲ್ಲಿ ಅನೇಕ ಮೆಸ್ಸಿಯನ ಪ್ರವಾದನೆಗಳಾಗಿರ್ಲಿ, ಇಲ್ಲ ಕ್ರಿಸ್ತನ ಜನನ, ಮರಣ ಮತ್ತು ಪುನರುತ್ಥಾನವನ್ನು ಸೂಚಿಸುವಂತ ಅನೇಕ ಸೂಚನೆಗಳು, ಸಾಂಕೇತಿಕ ಅಂಶಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಬೈಬಲ್ನಲ್ಲಿ ಪ್ರತಿಯೊಂದು ಪರಸ್ಪರ ಸಂಪರ್ಕ ಹೊಂದಿದೆ ಮತ್ತು ಎಲ್ಲಕ್ಕಿಂತ ಆಶ್ಚರ್ಯಕರವಾದಂತಹ ವಿಷಯ ಏನಂದ್ರೆ ಆ ಎಲ್ಲಾ ಎಳೆಗಳನ್ನು ನಾವು ಒಂದಾದಾಗ ಯಾವಾಗ್ಲೂ ಒಂದೇ ಒಂದು ಸ್ಥಳವನ್ನು ಕುರಿತಾಗಿ ತೋರಿಸ್ತವೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದು ಬೈಬಲ್ ಅನ್ನು ಸಂಪೂರ್ಣವಾಗಿ ಒಂದು ಹೊಸ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಸಹಾಯ ಮಾಡ್ತಾ ಹೋಗ್ತದೆ. ಮೊದಲನೇದಾಗಿ ಯಾಕೋಬನ ಏಣಿ. ಶತಮಾನಗಳಿಂದ ಪರಲೋಕ ಮತ್ತು ಭೂಮಿಯನ್ನು ಸಂಪರ್ಕಿಸುವಂತ ಯಾಕೋಬನ ಆ ಪ್ರಸಿದ್ಧವಾದಂತ ಕನಸು ಮನುಷ್ಯರು ದೇವರನ್ನು ತಲುಪಲು ತಮ್ಮ ಸ್ವಂತ ಪ್ರಯತ್ನದಿಂದ ಹಂತ ಹಂತವಾಗಿ ಹೇಗೆ ಏರ್ಬೇಕು ಎಂಬುದರ ಬಗ್ಗೆ ಅಂತ ನಂಬ್ಕೊಂಡಿದ್ರು. ಆದ್ರೆ ಅವರು ಅದನ್ನು ತಪ್ಪಾಗಿ ಭಾವಿಸಿದ್ರು. ಆ ಏಣಿ ಕೇವಲ ಒಂದು ವಸ್ತುವಾಗಿರ್ಲಿಲ್ಲ, ಅದು ಅದಕ್ಕಿಂತಲೂ ಶಕ್ತಿಯಾದ ಯಾವುದೋ ಒಂದರ ಸಂಕೇತವಾಗಿತ್ತು. ಈ ಒಂದು ಘಟನೆ ಒಂದು ಸಂಕಷ್ಟದ ಸಮಯದಲ್ಲಿ ಪ್ರಾರಂಭವಾಗ್ತದೆ. ತನ್ನ ಕುಟುಂಬವನ್ನು ವಂಚಿಸಿ ಪ್ರಾಣ ಉಳಿಸ್ಕೊಳ್ಳಲು ಓಡಿ ಹೋದ ನಂತರ ಯಾಕೋಬನು ಕಾಡಿಗೆ ಹೋಗಿ ಅತಿಯಾದ ಆಯಾಸದಿಂದ ಕುಸಿದು ಬೀಳ್ತಾನೆ. ಅಲ್ಲಿ ಏಕಾಂಗಿಯಾಗಿ ಕಡು ಕತ್ತಲಿನಲ್ಲಿರುವಾಗ ಅವನಿಗೆ ಒಂದು ರಹಸ್ಯವಾದಂತ ಕನಸು ಬೀಳ್ತದೆ. ಕನಸಿನಲ್ಲಿ ಯಾಕೋಬನು ಒಂದು ಬೃಹತ್ ಏಣಿಯನ್ನು ನೋಡ್ತಾನೆ. ಅದರ ತಳವು ಭೂಮಿಯ ಮೇಲೆ ಭದ್ರವಾಗಿ ನಿಂತಿದೆ ಮತ್ತು ಅದರ ತುದಿಯು ನಕ್ಷತ್ರಗಳ ನಡುವೆ ಸೇರಿ ಪರಲೋಕವನ್ನು ಸ್ಪರ್ಶಿಸ್ತಾ ಇದೆ. ಬೈಬಲ್ ಹೇಳ್ತದೆ ಅದರ ಮೇಲೆ ದೇವದೂತರು ಏರುತ್ತಾ ಮತ್ತೆ ಇಳಿತಾ ಇದ್ರು. ಇಲ್ಲಿ ನಾವು ಗಮನಿಸದೆ ಬಿಡುವ ಒಂದು ವಿಚಿತ್ರ ವಿಷಯ ಇದೆ. ದೇವದೂತರು ಸ್ವರ್ಗೀಯ ಜೀವಿಗಳಾಗಿದ್ದಾರೆ. ಅವರು ಪರಲೋಕದಿಂದ ಭೂಮಿಗೆ ಇಳಿಯುವುದು ತರ್ಕಬದ್ಧವಲ್ಲವೇ? ಆದ್ರೆ ಬೈಬಲ್ ಅದಕ್ಕೆ ಆಪೋಸಿಟ್ ಆಗಿ ಹೇಳುತ್ತೆ. ಅವರು ಮೊದಲು ಭೂಮಿಯಿಂದ ಸ್ವರ್ಗಕ್ಕೆ ಏರಿದ್ರು. ಯಾಕೆ? ಅವ್ರು ಈಗಾಗ್ಲೇ ಇಲ್ಲಿ ಕೆಳಗೆ ಏನ್ ಮಾಡ್ತಾ ಇದ್ರು? ಈ ಪ್ರಶ್ನೆಯನ್ನು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದಕ್ಕೆ ಸಿಗುವ ಉತ್ತರವೇ ಎಲ್ಲದಕ್ಕೂ ಆಗಿರುವಂತ ಕೀ. 106 ವರ್ಷಗಳ ನಂತರ ನತಾನಿಯೇಲ್ ಎಂಬಂತ ವ್ಯಕ್ತಿ ಅಂಜೂರದ ಮರದ ಕೆಳಗೆ ಕೂತಿದ್ದಾನೆ. ಆತನು ಪ್ರಾಮಾಣಿಕವಾದಂತ ವ್ಯಕ್ತಿ, ಆದ್ರೆ ಆಳವಾದ ಸಂಶಯವಾದಿ. ನಜರೇತಿನ ಯೇಸು ಎಂಬವನೇ ವಾಗ್ದಾತವಾದಂತ ಮೆಸ್ಸಯ್ಯ ಅಂತ ಅವರ ಸ್ನೇಹಿತರು ಹೇಳಿದಾಗ ನತಾನಿಯೇಲ ವ್ಯಂಗ್ಯವಾಗಿ ಹೇಳ್ತಾನೆ, ನಜರೇತಿಂದ ಒಳ್ಳೇದೇನಾದ್ರೂ ಬರೋದಕ್ಕೆ ಸಾಧ್ಯನಾ ಅಂತ. ಆದ್ರೂ ಆ ವ್ಯಕ್ತಿಯನ್ನು ಭೇಟಿ ಮಾಡಲು ಏನೋ ಒಂದು ಆತನನ್ನು ಪ್ರೇರೇಪಿಸುತ್ತೆ. ಅವನು ಬಂದಾಗ ಯೇಸು ಕ್ರಿಸ್ತನು ನೇರವಾಗಿ ಅವನನ್ನು ನೋಡಿ, ಈಗೋ ಇವನು ನಿಜವಾದ ಇಸ್ರೇಲನು, ಇವನಲ್ಲಿ ಕಪಟ ಇಲ್ಲ ಅಂತ ಘೋಷಿಸ್ತಾರೆ. ನತಾನಿಯೇಲ ಬೆರಗಾಗಿ, ನಾನ್ ನಿನ್ಗೆ ಹೇಗ್ ಗೊತ್ತು ಅಂತ ಕೇಳ್ತಾರೆ. ಆಗ ಯೇಸು ಯಾಕೋಬನ ಕನಸಿನ ರಹಸ್ಯವನ್ನು ಬಿಡಿಸ್ತಾರೆ. ನೀನು ಇದಕ್ಕಿಂತ ದೊಡ್ಡ ಕಾರ್ಯಗಳನ್ನು ನೋಡುವಿ. ಇಂದಿನಿಂದ ಸ್ವರ್ಗವು ತೆರೆದಿರುವುದನ್ನು ಮತ್ತು ದೇವರ ದೂತರು ಮನುಷ್ಯ ಪುತ್ರನ ಮೇಲೆ ಏರುವುದನ್ನು ಇಳಿಯುವುದನ್ನು ನೋಡುವಿರಿ ಅಂತ ಹೇಳ್ತಾರೆ. ಅರ್ಥ ಆಯ್ತೆ? ಅದೇ ಇದರ ಮಾತ್ರಿ. ದೇವದೂತರು ಮೊದಲು ಏರುತ್ತಾರೆ. ಯಾಕೋಬನ ಕನಸಿನಲ್ಲಿ ಏಣಿಯ ಮೇಲೆ ಏರಿ ಇಳಿತಾ ಇದ್ರು. ಯೇಸುವಿನ ಘೋಷಣೆಯಲ್ಲಿ ಅವರು ಯೇಸುವಿನ ಮೇಲೆಯೇ ಏರಿ ಇಳಿತಾ ಇದ್ದಾರೆ. ಅಂದ್ರೆ ಯೇಸು ಹೇಳ್ತಾ ಇರೋದು, ನತಾನಿಯೇಲನೇ, ಸ್ವರ್ಗ ಮತ್ತು ಭೂಮಿಯನ್ನು ಸಂಪರ್ಕಿಸುವಂತ ಆ ಏಣಿಯ ಕತೆ ನಿನ್ಗೆ ನೆನ್ಪಿದೆನಾ? ಆ ಏಣಿನೇ ನಾನು. ದೇವರು ಮತ್ತು ಮನುಷ್ಯರ ನಡುವಿನ ಏಕೈಕ ಸಂಪರ್ಕ ಸೇತುವೆ ನಾನು. ಧರ್ಮಗಳು ದೇವರನ್ನು ತಲುಪಲು ನಿಮ್ಮದೇ ಆದ ಗೋಪುರಗಳನ್ನು ಕಟ್ಟಲು ಹೇಳ್ತದೆ. ಆದ್ರೆ ಸುವಾರ್ತೆಯು ದೇವರು ನಿಮ್ಮನ್ನು ತಲುಪಲು ಇಳಿಸಿದಂತ ಏಣಿ ಕ್ರಿಸ್ತನೇ ಎಂಬುದಾಗಿ ತಿಳಿಸ್ತದೆ. ಪಾಪ ಮಾಡಿ ದೇವರಿಂದ ದೂರ ಹೋದಂತ ನಮ್ಮನ್ನ ಕ್ರಿಸ್ತನ ಶಿಲುಬೆ ಮತ್ತೆ ಅನ್ಯೋನ್ಯತೆಗೆ ತಗೊಂಬಂತು. ದೇವ್ರ ವಾಕ್ಯ ಹೇಳುತ್ತೆ ಅಲ್ವಾ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರೋದಿಲ್ಲ ಅಂತ ಹೇಳಿ. ಎರಡನೇದಾಗಿ ಬೈಬಲ್ನ ಅತ್ಯಂತ ಕಠಿಣವಾದಂತಹ ಒಂದು ಘಟನೆ, ಒಬ್ಬ ತಂದೆ ತನ್ನ ಮಗನನ್ನು ಬಲಿ ಕೊಡಲು ಮುಂದಾಗೋದ್ರ ಬಗ್ಗೆ ಅಂತ ಜನರು ನಂಬ್ತಾರೆ. ಆದ್ರೆ ಅವರು ತಪ್ಪಾಗಿ ತಿಳಿದಿದ್ದಾರೆ. ಅಬ್ರಹಾಮನು ತನ್ನ ಪ್ರೀತಿಯ ಮಗನಾದ ಇಸಾಕನನ್ನು ಮೋರಿಯ ಬೆಟ್ಟದ ಮೇಲೆ ಬಲಿ ಕೊಡಲು ಹೊರಡ್ತಾರೆ. 3 ದಿನಗಳ ಕಾಲ ಅವರು ಮೌನವಾಗಿ ನಡೀತಾರೆ. ಒಂದು ವಿವರವನ್ನ ಗಮನಿಸ್ತೀರಾ? ಅಬ್ರಹಾಮನು ಬೆಂಕಿ ಮತ್ತು ಕತ್ತಿಯನ್ನು ಹಿಡಿದಿದ್ದಾನೆ, ಆದ್ರೆ ಬಲಿಗೆ ಬೇಕಾದ ಕಟ್ಟಿಗೆಯನ್ನು ಮಗನಾದ ಇಸಾಕನ ಹೆಗಲ ಮೇಲೆ ಇಡ್ತಾನೆ. ಬಲಿಯನ್ನು ದಹಿಸುವ ವಸ್ತುವಿನ ಹೊರೆಯನ್ನು ಹೊರಬೇಕಾದವನು ಮಗನೇ ಆಗಿದ್ದಾನೆ. ವಿದ್ವಾಂಸರ ಪ್ರಕಾರ ಇಸಾಕನಿಗೆ ಆಗ ಸುಮಾರು 33 ವರ್ಷ ವಯಸ್ಸಿದ್ದಿರಬಹುದು. ಅಂದ್ರೆ ಅವನು ಬಲಿ ಆಗ್ಬೇಕಾಗಿದ್ರು ಕೂಡ ಮೌನವಾಗಿ ಬದ್ಧನಾಗ್ತಾನೆ. ಇಸಾಕ ಕೇಳ್ತಾನೆ, ಅಪ್ಪ, ಬೆಂಕಿ ಮತ್ತೆ ಕಟ್ಟಿಗೆ ಇದೆ, ಆದ್ರೆ ಬಲಿಯ ಕುರಿಮರಿ ಎಲ್ಲಿದೆ ಅಂತ. ಅಬ್ರಾಹ್ಮ ಆಗ ಹೇಳ್ತಾರೆ, ಮಗನೇ, ದೇವನೇ ಕುರಿಮರಿಯನ್ನು ಒದಗಿಸ್ತಾನೆ ಅಂತ. ಅಬ್ರಾಹ್ಮನು ಕತ್ತಿ ಎತ್ತಿದ ಕ್ಷಣದಲ್ಲಿ ದೇವದೂತನು ಅವನನ್ನು ತಡಿತಾನೆ.
ಅಲ್ಲಿ ಒಂದು ಟಗರು ಪೊದೆಯಲ್ಲಿ ಸಿಲುಕಿಕೊಂಡಿರುವುದು ಕಾಣಿಸುತ್ತೆ. ಇಸಾಕನ ಬದಲು ಆ ಟಗರು ಬಲಿಯಾಗುತ್ತೆ. ಸುಮಾರು 2000 ವರ್ಷಗಳ ನಂತರ ಅದೇ ಸ್ಥಳದಲ್ಲಿ ಅಂದ್ರೆ ಆ ಗೊಲ್ಗೊತಾ ಬೆಟ್ಟದಲ್ಲಿ ದೇವರು ತನ್ನ ಏಕೈಕ ಪುತ್ರನನ್ನು ಬಲಿ ಕೊಡಲು ಕರೀತಾರೆ. ಇಸಾಕನು ಹೇಗೆ ಕಟ್ಟಿಗೆ ಹೊತ್ತು ಬೆಟ್ಟ ಏರಿದ್ನೋ ಅದೇ ರೀತಿಯಾಗಿ ಏಸು ತನ್ನ ಶಿಲುಬೆಯ ಕಟ್ಟಿಗೆಯನ್ನು ಹೊತ್ತು ಬೆಟ್ಟ ಏರ್ತಾರೆ. ಅಂದು ಅಬ್ರಹಾಮನನ್ನು ತಡೆದ ದೇವರು ಏಸುವಿನ ವಿಷಯದಲ್ಲಿ ಮೌನವಾಗಿದ್ರು. ಯಾಕೆಂದ್ರೆ ಅಂದು ಅಬ್ರಹಾಮ ಹೇಳಿದಂತ ಆ ಕುರಿಮರಿ ಏಸುನೇ ಆಗಿದ್ರು. ನಮ್ಮ ಪಾಪಗಳಿಗಾಗಿ ಬಲಿಯಾಗ್ಲಿಕ್ಕೆ ಯಜ್ಞಕ್ಕೆ ನೇಮಿಸಿದಂತ ಕುರಿ ಆತನೇ ಆಗಿದ್ದನು. ವಿಮೋಚನೆಯ ಪ್ರಾಚೀನ ನಿಯಮ. ರೂತಳ ಕಥೆಯಲ್ಲಿ ಬೋವಾಜನು ಅವಳನ್ನು ವಿಮೋಚಿಸುವ ಭಾಗವು ಕೇವಲ ಒಂದು ಪ್ರೇಮ ಕಥೆಯಲ್ಲ. ಇಸ್ರೇಲಿನ ಕಾನೂನಿನ ಪ್ರಕಾರ ಒಬ್ಬನನ್ನು ವಿಮೋಚಿಸಬೇಕಾದ್ರೆ 2 ಷರತ್ತುಗಳಿದ್ದವು. ಅವನಿಗೆ ಸಾಲ ತೀರಿಸುವಂತ ಆಸ್ತಿ ಇರಬೇಕು. 2ನೇದಾಗಿ ಅವನು ಆ ಕುಟುಂಬದ ರಕ್ತ ಸಂಬಂಧಿಯಾಗಿರಬೇಕು. ನಾವು ಮನುಕುಲವಾಗಿ ಪಾಪದ ಸಾಲದಲ್ಲಿದ್ದೆವು. ದೇವರು ನಮ್ಮನ್ನು ಸಾಲ ತೀರಿಸಬಲ್ಲವರಾಗಿದ್ದರು, ಆದ್ರೆ ಆತನು ಆತ್ಮಸ್ವರೂಪಿ ಆಗಿದ್ನು. ಆದ್ದರಿಂದಲೇ ಏಸು ಮನುಷ್ಯರಾಗಿ ಹುಟ್ಟಿ ನಮ್ಮ ರೀತಿಯೇ ಮಾಂಸಧಾರಿಯಾದ್ರು. ನಮ್ಮ ರಕ್ತ ಸಂಬಂಧಿಯಾಗುವ ಮೂಲಕ ಆತನು ನಮ್ಮನ್ನು ವಿಮೋಚಿಸುವ ಕಾನೂನುಬದ್ಧ ಹಕ್ಕನ್ನು ಪಡೆದನು. ನಮ್ಮ ಪರವಾಗಿ ಬೆಲೆ ತೆತ್ತಂತ ಬೋವಾಜ ಏಸು ಕ್ರಿಸ್ತನೇ ಆಗಿದ್ದಾರೆ. ತಾಮ್ರದ ಹಾವು. ಇಸ್ರೇಲರು ಕಾಡಿನಲ್ಲಿ ದೇವರಿಗೆ ವಿರೋಧವಾಗಿ ಗೊಣಗಿದಾಗ ವಿಷ ಸರ್ಪಗಳು ಬಂದು ಅವರನ್ನು ಕಚ್ಚತೊಡಗಿದ್ವು. ಆಗ ದೇವ್ರು ಮೋಶೆಗೆ ಒಂದು ತಾಮ್ರದ ಹಾವನ್ನು ಮಾಡಿ ಸ್ತಂಭದ ಮೇಲೆ ಎತ್ತಿಡಿ, ಅದನ್ನು ನೋಡಿದವರು ಬದುಕೋರು ಅಂತ ಹೇಳ್ತಾರೆ. ಯೋಚಿಸಿ, ದೇವರ ವಿಗ್ರಹಗಳನ್ನ ಮಾಡಬಾರ್ದು ಎಂದಿದ್ದವರು ಹಾವಿನ ಪ್ರತಿಮೆ ಮಾಡಲು ಯಾಕೆ ಹೇಳಿದ್ರು? ಏಸು ಇದರ ರಹಸ್ಯ ಬಿಡಿಸಿ ಹೇಳ್ತಾರೆ. ಮೋಶೆಯು ಅರಣ್ಯದಲ್ಲಿ ಹಾವನ್ನು ಎತ್ತಿದಂತೆಯೇ ಮನುಷ್ಯ ಪುತ್ರನು ಎತ್ತಲ್ಪಡ್ಬೇಕು ಅಂತ. ಹೇಗೆ ಹಾವನ್ನು ನೋಡಿದ ಇಸ್ರೇಲರು ಬದುಕಿದ್ರು, ಹಾಗೆ ಶಿಲುಬೆಯ ಮೇಲೆ ನಮ್ಮ ಪಾಪಗಳಿಗಾಗಿ ಬಲಿಯಾದ ಏಸುವನ್ನು ನಂಬಿಕೆಯಿಂದ ನೋಡುವ ಪ್ರತಿಯೊಬ್ಬರು ಪಾಪದ ವಿಷದಿಂದ ಮುಕ್ತರಾಗಿ ನಿತ್ಯ ಜೀವನ ಪಡಿತಾರೆ ಅಂತ. ಇದೇ ರೀತಿಯಾಗಿ ಇನ್ನು ಅನೇಕ ವಿಷಯಗಳ ಕುರಿತಾಗಿ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಸಿದ್ಧವಾಗಿರಿ, ಸಿದ್ಧಪಡಿಸಿರಿ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಅತಿ ಬೇಗನೆ ಬರ್ಲಿಕ್ಕಿದ್ದಾನೆ.